ಎಂದು ಸುಮಾರು 30,000ಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ಗಣೇಶ್ ಮೈದಾನದಲ್ಲಿ ಸಭೆಯನ್ನ ಮುಗಿಸಿ ಭವ್ಯವಾದಂತಹ ಮೆರವಣಿಗೆಯೊಂದಿಗೆ ಕಾರ್ಯಕರ್ತರೊಂದಿಗೆ ಎಲ್ಲಾ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮುಖಂಡರನ್ನು ಒಳಗೊಂಡು ಇಂದು 3 ನಾಮಿನೇಷನ್ ಅನ್ನ ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು, ನಮ್ಮ ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರ ಹುಮ್ಮಸ್ಸು ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಭಾರತೀಯ ಜನತಾ ಪಕ್ಷವನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತೇವೆ ಅನ್ನುವಂತ ಸಂಕಲ್ಪವನ್ನ ಮಾಡಿದ್ದೀವಿ. ಆ ಉತ್ಸಾಹ ನೋಡಿ ನನಗೂ ಕೂಡ ಒಂದು ಆನಂದ ಭಾಷ್ಪವನ್ನ, ಆ ಜನಸ್ತೋಮ, ಅವರ ತಾಳ್ಮೆ, ನಮ್ಮ ನಾಯಕರ ನುಡಿಗಳು, ಅವರ ಭಾವನೆಗಳು ನಿಜವಾಗಲೂ ಅವರ ಋಣ ನಾನು ಈ ಜನ್ಮದಲ್ಲಿ ತೀರ್ಸ್ಲಿಕ್ಕೆ ಆಗಲ್ಲ ಅಂತ ಒಂದು ಒಳ್ಳೆ ರೀತಿಯಲ್ಲಿ ಅವರು ಪಕ್ಷವನ್ನ ಗೆಲ್ಲಿಸ್ಬೇಕಂತ ಗೊತ್ತಾ ಪಣ ತೊಟ್ಟಿ ಸಂಕಲ್ಪವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿದು ಎಷ್ಟು ಬರ್ತದೋ ಅದರ ಹೇಳ್ಬೋದು. ಹೋಗ್ಲಿ, ನಮ್ದು ಹೇಳ ನಾವು 4 ಸೆಪಾರ, ಅವನ್ ಎಷ್ಟು ಬರ್ತಾವ ನಿಲ್ಲಕ್ಕೆ 200 ಸೀಟ್ ನಿಂತಾನವ. ಮತ್ತ ಅವ ಹೆಂಗ್ ದೇಶದ ಪ್ರಧಾನ ಮಂತ್ರಿ ಆಗ್ತಾನ? ಯಾವ ಪಾರ್ಟಿ ಒಂದಾದ್ರೂ ಪಾರ್ಟಿ ನಿಂತ್ಕೊಂಡದ? ಯಾರಿಗೆ? ನಮ್ಗ ಖಂಡಿತವಾಗಿ ಇದು ಅಬ್ಕಿ ಬಾರ್ 400 ಪಾರ್ ಸುಮಾರು 9 ತಿಂಗಳಿಂದ ನಡೀತದೆ. ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಘೋಷವಾಕ್ಯ ಅಲ್ಲ, ಇದು ಜನರ ಅಂತರಾತ್ಮದಿಂದ ಬಂದಿರುವಂತ ಘೋಷವಾಕ್ಯ. ಅಂದ್ರೆ ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತವನ್ನ ನೋಡಿ ದೇಶಕ್ಕೆ ಮೋದಿಯವರು ಅನಿವಾರ್ಯ, ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದ್ರೆ ಮಾತ್ರ ಈಗ ಅಭಿವೃದ್ಧಿ ಹೊಂದುವಂತ ವೇಗವನ್ನ ಮುಂದೆ ನಡ್ಕೊಂಡು ಹೋಗ್ತದೆ. ಕಾಂಗ್ರೆಸ್ಸಿನವರು ಯಾವುದೇ ಕಾರಣಕ್ಕೆ ಅಧಿಕಾರದಲ್ಲಿ ಬರಲ್ಲ ಅಂತ ಹೇಳಿ ಈಗಾಗಲೇ ಅನೇಕ ಮತ್ತೆ ಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಕಾರಣ ಅವರಿಗೆ ಅಧಿಕಾರಕ್ಕೆ ಬರಲ್ಲ ಅಂತ ಗ್ಯಾರಂಟಿ ಇದೆ, ಹೀಗಾಗಿ ಅವರು ಅಂತ ಘೋಷಣೆ ಮಾಡಿದ್ದಾರೆ. ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ಮುಂಬರುವಂತ 5 ವರ್ಷ ಅಷ್ಟೇ ಅಲ್ಲ 25 ವರ್ಷದವರೆಗೆ ಭಾರತ ವಿಶ್ವಗುರು ಆಗ್ಬೇಕು, ಭಾರತ ಅಭಿವೃದ್ಧಿ ಹೊಂದಿದಂತ ದೇಶವಾಗಬೇಕು ಅನ್ನುವಂಥದ್ದನ್ನ ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ನಾವು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೀವಿ, ಮೋದಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಜನರು ಮೋದಿ ಗ್ಯಾರಂಟಿ ಮೇಲೆ ವಿಶ್ವಾಸ ಇದೆ, ಅವ್ರ ಮೇಲೆನೆ ಗ್ಯಾರಂಟಿ ಇದೆ. ಈಗ ಪಕ್ಷದ ಕಡೆಯಿಂದ ನನಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೇನೆ, ಇನ್ನು ಪಕ್ಷ ಮತ್ತು ಅವರ ಸಮಯ ಇಡೀ ದೇಶದಲ್ಲಿ ಓಡಾಟ ಮಾಡಬೇಕು. ನಾವೆಲ್ಲರೂ ಮುಖಂಡರು ಅಪೇಕ್ಷೆಯನ್ನ ಪಡ್ತಾ ಇದ್ದೀವಿ. ಬರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಅನೇಕ ನಾಯಕರು ಬರ್ತಾರೆ. ಖಂಡಿತವಾಗಿಯೂ ಕಳೆದ ಚುನಾವಣೆಯಲ್ಲಿ ಸುಟ್ಟು ಸುಣ್ಣಾಗಿದ್ದಾರೆ. ಮತ್ತ ಈ ಚುನಾವಣೆ ಒಂದು ಸರ್ಕಾರದ ಲೂಟಿಯನ್ನು ಹೊಡೆದು ಹಣದ ಆಧಾರದ ಮೇಲೆ ಚುನಾವಣೆ ಎದುರಿಸ್ತೀವಿ ಅನ್ನುವಂತ ಭ್ರಮೆಯಲ್ಲಿ ಬಂದಿದ್ದಾರೆ. ಖಂಡಿತವಾಗಿಯೂ ಈ ಕ್ಷೇತ್ರದ ಜನತೆ ನನ್ನ 10 ವರ್ಷದ ಸಾಧನೆಗಳನ್ನ ನೋಡಿದ್ದಾರೆ, ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಿದ್ದೀನಿ ಅಂತ ನೋಡಿದ್ದಾರೆ. ಹೀಗಾಗಿ ಅವರ ಹಣದ ಆಟ, ಸರ್ಕಾರದ ದುರ್ಬಳಕೆ ಆಟ ಯಾವುದಕ್ಕೂ ನಡಿಗುಡಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಜನ ಸಾಬೀತು ಮಾಡಿದ್ದಾರೆ. ನೋಡ್ರಿ, ಅವ್ರು ಸರ್ಕಾರದಾಗಿದ್ದಾರೆ, ಅವ್ರದೇ ಸರ್ಕಾರ ಏಜೆನ್ಸಿ ಫಿಕ್ಸ್ ಮಾಡಿದ್ರು, ಅವರಿಗೆ ತನಿಖೆ ಮಾಡಿ ಅವರೇ ಒಳಗೆ ಹೋಗ್ಲಲ್ಲ, ನಮ್ಮನ್ನ ಯಾಕೆ ಕಳಿಸ್ತೀರಿ? ಅದೇ ನಾವು ಅವರನ್ನ ಆಮಂತ್ರಿಸಿದ್ದೀವಿ, ಬರುವಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅಮಿತ್ ಶಾ ಅವ್ರು ಬರ್ತಾರೆ, ನಡ್ಡಾ ಅವ್ರು ಬರ್ತಾರೆ, ಯಡಿಯೂರಪ್ಪ ಅವರು ಬರ್ತಾರೆ, ಮೋದಿ ಅವರು ಬರ್ತಾರೆ, ರಾಜ್ಯ ನಾಯಕರು ಬರ್ತಾರೆ. अरे यार काय के लिए डिबेट बताओ ना, क्या किसके लिए?
हर बार एक एक सवाल तो सवाल एक इंस्पेक्टर मैम का सवाल पूछने के लिए लोगों का योगदान भी चाहिए ना। उनका योगदान आज तक क्या है, पूछो ना उसको। कल एक सवाल क्या ठीक है ना, वो तो सवाल है जो उनका पिताजी को 10 साल से देते आ रहा हूँ मैं सवाल का जवाब, और उनका पिताजी को जो मैंने 10 साल से पूछ रहा हूँ आज तक मेरा जवाब एक भी नहीं दिया उन्होंने। धन्यवाद बंधुगळे।